ಮೇಡಮ್ ಬೆಲೆ ಏರಿಕೆ ಗಗನಕ್ಕೆ ಹೋಗಿ ಮುಟ್ಟಿದೆ. ನಮ್ಮ ತೈಲ ಬೆಲೆ ಜಾಸ್ತಿ ಆಗಿದೆ ರೀ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯುದ್ಧ ನಡೀತಾ ಇದೆ. ಹಿಂದೆ ಅದು ಯುದ್ಧ ಎಲ್ಲದಕ್ಕೊಂದು ಕಾರಣ ಇದೆ. ಯುದ್ಧ ಆಗಿಲ್ಲ, ಇರಾಕ್ ಯುದ್ಧ ಆಗಿಲ್ಲ, ಉಕ್ರೇನ್ ರಷ್ಯಾ ಯುದ್ಧ ಆಗಿಲ್ಲ, ಭಾರತ ಪಾಕಿಸ್ತಾನ ಯುದ್ಧ ಆಗಿಲ್ವಾ? ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾರಣ. ಈಗ ಆಗೋದಕ್ಕೆ ಟ್ರಂಪ್ ಕಾರಣ, ಯುದ್ಧ ಕಾರಣ. ಮತ್ತು ಹೌದು, ವಾಟ್ ಈಸ್ ದಿಸ್ ಮೇಡಮ್? ನಮ್ಮ ಒಂದು ಧ್ವನಿಗಳನ್ನ ಇವರು ಕೊಲ್ಲುವಂತ ಕೆಲಸ ಮಾಡ್ತಾ ಇದ್ರೆ, ಆದ್ರೆ ಇವತ್ತಿನ ನಾಗರಿಕ ನಿಜವಾಗ್ಲೂ ಎಚ್ಚೆತ್ತಿದ್ದಾರೆ. ಮಂದಿರ ನಿರ್ಮಾಣ ಮಾಡಿಲ್ವಾ? ಹೊಟ್ಟೆ ತುಂಬುತ್ತಾ? ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡಿಲ್ವಾ? ಸಿಎಎ ಮೂಲಕ ಹಿಂದುತ್ವದ ಒಂದು ಏನ್ ಹೇಳ್ತಾರೆ, ಎಷ್ಟು ಹೊರಗಡೆ ಕಳಿಸಿದ್ರು? ಹಿಂದುತ್ವದ ರಕ್ಷಣೆ ಏನ್ ರಕ್ಷಣೆ ಮಾಡಿದ್ರು ಮೇಡಮ್? ನೀವು ಹಿಂದೂ, ನಾನು ಹಿಂದೂ, ಇವ್ರೇನ್ ವಿಶೇಷ ಹಿಂದೂ ಅಂತ ಲೇಬಲ್ ಹಾಕೊಂಡ್ ಬಂದಿದ್ದಾರ? ನಮ್ಮ ಧರ್ಮವನ್ನ ಯಾರಿಗೂ ನಾವು ಅಡ ಇಟ್ಟು ಕೊಟ್ಟಿಲ್ಲ. ಕೇವಲ ಈಗ ರಾಮ ಮಂದಿರ ತೋರಿಸಿದ್ರಿ ಆಯ್ತು, ನೆರೆಗಂತೇಳಿ ಜನ ಇವತ್ತು ಏನೋ ರಾಮ್ಜಿ ಹೆಸರೆಲ್ಲ ಬಂದ್ರಲ್ಲ, ಗೂಳೆ ಹೊಟ್ಟು ಹೋಗ್ತಾ ಇದಾರಲ್ಲ ಜನ. ದರ್ಶನ್ ಅವರೇ, ಹಿಂದೂಗಳು ಅಪಾಯದಲ್ಲಿದ್ರು, ಮೋದಿ ಅವರು ಬಂದ್ರು, 12 ವರ್ಷ ಈಗ ಅಧಿಕಾರ ನಡೆಸಿದ್ದಾರೆ, ಆದ್ರೂ ಹಿಂದೂಗಳ ಅಪಾಯದಲ್ಲೇ ಇದ್ದಾರೆ. ನಾಗೇಂದ್ರ ಸರ್ ಈಗ ಮೋದಿ ಅವರ ಸಾಧನೆ, ಯಾಕಂದ್ರೆ 12 ವರ್ಷ ತುಂಬಾ ದೊಡ್ಡ ಸಮಯ ಸರ್. 12 ವರ್ಷ, ಆಮೇಲೆ 12 ವರ್ಷಗಳ ಕಾಲ ಸತತ ಜನರಿಂದ ಆಯ್ಕೆ ಆಗೋದಿದೆಯಲ್ಲ, ಅದು ಕೂಡ ತುಂಬ ದೊಡ್ಡ ಸಾಧನೆ. ಆದರೆ ಇತಿಹಾಸ ನೆನಪಿಟ್ಕೊಳ್ಳೋದು ಚುನಾವಣಾ ಯಶಸ್ಸನ್ನು ಮಾತ್ರ ಅಲ್ಲ, ಅಧಿಕಾರ ಪಡೆಯುವ ಸಾಮರ್ಥ್ಯದ ಜೊತೆಗೆ ಇತಿಹಾಸಕ್ಕೆ ಮುಖ್ಯವಾಗಿರುವ ಪ್ರಶ್ನೆ ಏನಂದರೆ, ಅಧಿಕಾರವನ್ನು ಹೆಂಗೆ ಬಳಸ್ಕೊಂಡ್ರು, ಯಾವುದಕ್ಕೆ ಬಳಸ್ಕೊಂಡ್ರು ಅಂತ. ಸೊ ನಿಮ್ಗೇನು ಅನಿಸುತ್ತೆ ಸರ್? ಯಾಕಂದರೆ ನಿಮ್ಮಲ್ಲೂ ಕೂಡ 2 ಇದೆ ಸರ್. ನೀವು NDA ಭಾಗ ಆಗೋದಕ್ಕಿಂತ ಮುಂಚಿನ ಮೋದಿ ಸರ್ಕಾರ ಮತ್ತು NDA ಭಾಗ ಆದ ಮೇಲಿನ ಮೋದಿ ಸರ್ಕಾರ. ಯಾಕಂದ್ರೆ NDA ಭಾಗ ಆಗೋದಕ್ಕಿಂತ ಮುಂಚೆನ ಮೋದಿ ಸರ್ಕಾರ ಕೋಮುವಾದಿ, NDA ಭಾಗ ಆದ ಮೇಲಿಂದು ನಿಮ್ದು ಈಗ ಜಾತ್ಯತೀತವಾದಿ. ಸೊ ಇದನ್ನ ನೀವು ಹಿಂದಿಂದು ಮುಂದಿಂದು ಸಪ್ರೇಟ್ ಆಗಿ ಹೇಳ್ತಿರೋ ಅಥವಾ ಈಗಿಂದಷ್ಟೇ ಹೇಳ್ತಿರೋ, ನೀವು ಡಿಸೈಡ್ ಮಾಡಿ. ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ತೀನಿ, ಸ್ವಲ್ಪ ಅವಕಾಶಗಳನ್ನ 1-2 ನಿಮಿಷಗಳ ಕಾಲ ಕೊಡಿ ಅಂತ ಹೇಳಿ. ಈ ದೇಶದಲ್ಲಿ ಅನೇಕ ಜನ ಮಹನೀಯರು ಪ್ರಧಾನಿಗಳಾಗಿ ಅವ್ರದ್ದೇ ಅಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಕಾಲ 4399 ದಿನಗಳ ದಾಖಲೆಯ ಒಂದು ಅವಧಿಯಲ್ಲಿ ಅವರು ಆಡಳಿತ ಮಾಡಿರ್ತಕ್ಕಂಥದ್ದಕ್ಕೆ ಅವರ NDA ಒಕ್ಕೂಟದ ಪರವಾಗಿ ನಾವು ಜಾತ್ಯತೀತ ಜನತಾದಳ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಂಬರ್ 1. ನಂಬರ್ 2, 2 ಬಾರಿ ಪ್ರಧಾನಿಗಳಾಗಿ 1 ಬಾರಿ ಮುಖ್ಯಮಂತ್ರಿಗಳಾಗಿ ಅವರು ಮಾಡಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ತಾವಾಗಲೇ ನನ್ನ JDS ವಿಚಾರ ಕೂಡ ಪಾಪ ತಾವು 2 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ. ಕಾಂಗ್ರೆಸ್ನ ವಕ್ತಾರರು ಕೆಲವು ವಿಚಾರಗಳನ್ನು ಕೂಡ ಮಾತಾಡಿದ್ರು. ಮೋದಿಯವರ 12 ವರ್ಷದ ಒಂದು ಅವಧಿಯಲ್ಲಿ ಮೇಡಮ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆರ್ಥಿಕ, ಸಾಮಾಜಿಕ ಮತ್ತು ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ. ಯಾಕೆಂತಂದರೆ ನಮ್ಮದು ಬೆಳೀತಾ ಇರತಕ್ಕಂಥ ದೇಶ, ನೆಹರು ಕಾಲದಲ್ಲಿರ್ತಕ್ಕಂಥ ಜನಸಂಖ್ಯೆ ಇವತ್ತಿನ ಜನಸಂಖ್ಯೆ ಗಾತ್ರ ನಾವು ನೋಡೋದಾದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ದೇಶಕ್ಕೆ ಅಷ್ಟೇ ಆದಂಥ ಮೂಲಭೂತ ಸೌಕರ್ಯಗಳು ಅಥವಾ ಅದರ ಆರ್ಥಿಕತೆ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ವಿದೇಶಾಂಗ ನೀತಿಗಳಾಗಿರ್ಬೋದು, ಅದನ್ನೆಲ್ಲ ಕೂಡ 12 ವರ್ಷಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಎರಡನೇದು, ನನ್ನ ಮಿತ್ರರು ಕೇಳ್ತಾ ಇದ್ರು, 12 ವರ್ಷದ ಅವಧಿಯಲ್ಲಿ ಉನ್ನತ ಶಿಕ್ಷಣ ಮತ್ತು ಆರೋಗ್ಯ ವಿಷಯದಲ್ಲಿ ಮೋದಿಯವರು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಅಂತ ದಯವಿಟ್ಟು ಇರಬೇಕು. ಉನ್ನತ ಶಿಕ್ಷಣ ಮಾತ್ರ ತೆಗೆಯಕೋಬೇಡಿ, ಯಾಕಂದ್ರೆ ನಮ್ ಮೈ ಎಲ್ಲ ಮತ್ತೆ ಮೈ ಎಲ್ಲ ನಮ್ಗೆ ಬಹಳ ರೋಷಾಗ್ನಿ ಜ್ವಾಲೆ ಉಕ್ಕೇರಿಯುತ್ತೆ. ಯಾಕೆಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು CBSE ಸಿಲೆಬಸ್ ಅಲ್ಲಿ ರಿವ್ಯಾಲ್ಯೂಯೇಷನ್ಗೆ ದುಡ್ಡು ಪೀಕ್ತಾ ಇರೋದು ಸೇರಿದಂತೆ ಶಿಕ್ಷಣ ವ್ಯವಸ್ಥೆಯ ಲೋಪಗಳು ಇವತ್ತು ಇಡೀ ಯುವ ಜನಾಂಗದ ನಿದ್ದೆಗೆಡಿಸಿದೆ ಮತ್ತು ಯುವ ಜನಾಂಗದ ಕೋಪ ರೆಟ್ಟೆಗೆ ಬರುವಂಗ್ ಮಾಡಿದೆ. ಬೀದಿಗೆ ಬಂದು ಯುವ ಜನರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮೀಡಿಯಾಗಳಲ್ಲಿ ಕೂಡ ಆಂಕರ್ಸ್ಗಳು ತೋಟಕ್ಕೆ ಆನ್ಲೈನ್ ಟೀಚರ್ಸ್ ಅಂತ ಅಂದಿದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಬವಾಲಾಗಿದೆ ಅಂದ್ರೆ, ಬಹಳಷ್ಟು ಜನ ಈ ವಿಚಾರದಲ್ಲಿ ನಮ್ಮ ಮೀಡಿಯಾಗಳನ್ನು ಕ್ಯಾಕರ್ಸ್ ಉಗಿಯುವಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ತಮಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ, ಉನ್ನತ ಶಿಕ್ಷಣದ ವಿಷಯ ನೀವು ತೆಗೆದೇ ಇದ್ರೆ ನಿಮ್ಗೂ ಬೆಟ್ರು, ನಮಗೂ ಬೆಟ್ರು. ನಾನೊಂದು ಮಾತನ್ನ ಆಗಲೇ ಕೇಳಿದ್ದೀನಿ, 2 ನಿಮಿಷಗಳ ಕಾಲ ಅವಕಾಶ ಕೊಡಿ ಅಂತ ಹೇಳಿ ಕೊಟ್ಟಿದ್ದೆ ಸರ್. ಈಗ 1 ನಿಮಿಷ ಮೇಡಮ್. 2014ರಿಂದ 2020 ಒಳಗೆ IITಗಳು 16 ಇದ್ದಿದ್ದು 23 ಆಯಿತು. ಬೆಳೀತಾ ಇರ್ತಕ್ಕಂಥ ದೇಶ ಇದು, ದಯಮಾಡಿ ಕೇಳ್ಕೊಳ್ಳಿ. IIMಗಳು ಹೆಚ್ಚು ಕಮ್ಮಿ 13ರಿಂದ 21 ಆಯಿತು. ವಿಮ್ಸ್ 7ರಿಂದ 23 ಆಯಿತು.
ದೇಶಾದ್ಯಂತ ಹೆಚ್ಚು ಕಡಿಮೆ ಒಂದು 50,000 ಕಿಲೋಮೀಟರ್. ಇವತ್ತು ಯಾವ ಟ್ರಾನ್ಸ್ಪೋರ್ಟೇಷನ್ ನಮಗೆ ಈಸಿ ಆಯಿತೋ, ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಸುಗಮ ಆಗೋದಕ್ಕೆ 50,000 ಕಿಲೋಮೀಟರ್ ಮೇಲೆ ಇವತ್ತು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಮಾಡದೇ ಇರೋದನ್ನ ಇಷ್ಟು ವರ್ಷ 70 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಮಾಡದೇ ಇರೋದನ್ನ ನರೇಂದ್ರ ಮೋದಿ ಅವರು ಹೊಸದಾಗಿ ಏನ್ ಮಾಡಿದ್ದಾರೆ? ಎಸ್, ಒಂದು ನಿಮಿಷ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದೆ. ದಯವಿಟ್ಟು ಇವತ್ತು 140 ಕೋಟಿ ಜನ, ಒಂದು ನಿಮಿಷ ಇದ್ದಾರೆ, 58 ಕೋಟಿಗೂ ಅಧಿಕ ಜನ ಇವತ್ತು ಅದರ ಫಲಾನುಭವಿಗಳಾಗಿದ್ದಾರೆ ಅಂತಕ್ಕಂಥದ್ದು. ಡಿಜಿಟಲ್ ಇಂಡಿಯಾ ಇವತ್ತು ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ಮೇಡಮ್ ನಾವು. ಇದು ಏನಪ್ಪ UPI ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಬೇರೆ ದೇಶದ ಪ್ರಧಾನಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ತರಕಾರಿ ಮಾರ್ತಕ್ಕಂಥವ್ರು ಕೂಡ UPI ಉಪಯೋಗಿಸಿರ್ತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳಬೇಕಾಗುತ್ತೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ನೀವು ಒಂದು ನಿಮಿಷ ನೋಡಿ, ಸರಿ ಸುಮಾರು ದುಪ್ಪಟ್ಟು ಮಾಡ್ತೀವಿ ಅಂದ್ರೆ ಪ್ಲೀಸ್ ಮೇಡಮ್, ಪ್ಲೀಸ್. ರೈತರ ಆದಾಯ ದುಪ್ಪಟ್ಟ ಮಾಡಬೇಕು. ಕಿಸಾನ್ ಸಮ್ಮಾನ್ ಯೋಜನೆ ಅದು ಒಂದು ರೀತಿಯಾದಂತ ರೈತರಿಗೆ ಮಾಡಿಕೊಡುವಂತ ಅನುಕೂಲ. ನಮಗೆ ಬೇಕಾಗಿರೋದು ರೈತರ ಜೀವನ ಸ್ಥಿತಿಗತಿಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅವ್ರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಮತ್ತು ಅವರು ಬೆಳೀತಾ ಇರುವಂತಹ ಬೆಳೆಗಳಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ. ಸೊ ಅದು ಅಂತವ್ ಆಗ್ಬೇಕೇ ಹೊರತು ನಿಮ್ಗೆ 6,000 ರೂಪಾಯಿ ಸಹಾಯಧನ ಕೊಡ್ತೀನಿ, ಅದು 10,000 ಕೇಳಿಸ್ತೀನಿ, ಅದಲ್ಲ ಸರ್ ಇಂಪಾರ್ಟೆಂಟ್. ರೈತರ ಆದಾಯ ದುಪ್ಪಟ್ಟಿಗೆ ಏನ್ ಕ್ರಮ ತೆಗೆದುಕೊಂಡಿದೆ ಸರ್ಕಾರ, ಕೇಂದ್ರ ಸರ್ಕಾರ?